ಗೈಸ್ ಇಲ್ಲಿ ನೋಡಿ 6 ಪ್ಯಾಕ್ಸ್. ನಮಸ್ಕಾರ ಎಲ್ಲರಿಗೂ, ನಾನು ಶಾಶ್ವತ್ ಸಿಂಪಿ. ನಾನು ಒಬ್ಬ ಆರ್ಟಿಸ್ಟು. ಇದು ಪಾರ್ಟ್ 2 ಅದ ವಾಲ್ ಪೇಂಟಿಂಗ್ ಮಾಡೋದು. ಪಾರ್ಟ್ ಒಳಗೆ ನಾವು ಖಾಲಿ ಔಟ್ಲೈನ್ ಮಾಡಿ ಬಂದಿದ್ದೇವೆ. ಸೊ ಈ ಪಾರ್ಟ್ದಾಗ ಕಲರಿಂಗ್ ಮಾಡಾಮಿ. ಸೊ ಎಲ್ಲ ಕಲರ್ಗಳು ಪ್ಯಾಕ್ ಮಾಡ್ಕೊಂಡು ಸೀದಾ ಕ್ಲೈಂಟ್ ಅವ್ರ ಮನೆಗೆ ಹೋಗಾಮಿ. ಸೊ ಸ್ಟೇ ಟ್ಯೂನ್ ಗೈಸ್. ಸೊ ಎಲ್ಲ ಬೇಕಾಗಿದ್ದು ಪೇಂಟ್ ಎಲ್ಲ ತಂದು ಹೊಂಟೇವಿ. ಸೊ ಲೆಟ್ಸ್ ಗೋ, ಅಲ್ಲಿ ಹೋಗೋಣ, ಸಿಗ್ತೀವಿ. ಶಾಶ್ವತ ಇಲ್ಲ ಅಣ್ಣಂಬಲ್ ಬಂದಂಗೆ ಗೈಸ್, ಏನಂತ ನೋಡಮ್ಮ. ಅಣ್ಣಂಬಲ್ ಜಿರಾಕ್ಸ್ ತಗೊಂಡು ಹಾಂ ಗೈಸ್, ಫೈನಲಿ ತೊಗೊಂಡಿದ್ವಿ. ಯಾವುದು ಚಲೋ ಮಜಾ ಬರತ್ತ ಪೇಂಟ್ ತೊಗೊಂಡಿದ್ದಲ್ಲ ಗೈಸ್. ಶಾಶ್ವತ್ ಅಣ್ಣ ಅನ್ಕೋತ ಹೊಂಟಾನೆ ಬಿಜಾಪುರ ಕ್ರಾಸ್ ಬಂದ. ಈಗ ಮತ್ತೆ ಇನ್ನೊಬ್ಬಂದು ಈಗ ಸದ್ಯಕ್ಕೆ ಶಾಶ್ವತ ಎಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನೊಬ್ಬಂದು ಅಣ್ಣ ಬಂದು ಹೊಂಟಾನ. ಮಂಗಳವಾರ ಸಂತೆ ಗೈಸ್. ಗೈಸ್ ನಾವು ಬಂದಿವಿ ಶಿವಾಡ ಮನೆಗೆ. ಏನಂತಾರ ಪೇಂಟ್ ಮಾಡ್ಲಾರ ನನಗೆ ಶಾಶ್ವತ ಬಿಟ್ಕಡೆ ಅವ್ರು ಗಾಡಿ ತೊಗೊಂಡು ಮತ್ತೆ ಆಫೀಸ್ ಹೋಗ್ತೀವಿ. ಯಾಕಂದರೆ ಇದ್ರ ಜೊತೆ ನಮ್ಮ ಕೆಲಸ ಇಲ್ಲ. ಕೆಲಸ ಇದು ವಿಡಿಯೋನಾಗ ನಾ ಏನಾರ ಇಗ್ನೋರ್ ಆದೆ ಅಂದರೆ ಲಿಟ್ರಲಿ ಗೈಸ್ ಅನ್ಸಬ್ಸ್ಕ್ರೈಬ್ ನಾ ಇನ್ಸ್ಟಾ ಪೋಸ್ಟ್ ಹಾಕ್ತೀನಿ. ಬಾಸ್ ಒಲೆ ಕೈ ಬರ. ಫೈನಲಿ ನಾವು ಬಂದೇವಿ ವಾಲ್ ಪೇಂಟಿಂಗ್ ಮಾಡೋಣ. ಸೊ ದಿಸ್ ಈಸ್ ದ ಔಟ್ಲೈನ್. ಹಿಂಗೆಲ್ಲ ಔಟ್ಲೈನ್ ಚಲೋ ಇಲ್ಲಂದ್ರೆ ಮಾಡೋದು ಬಿಡ್ತೇನೆ. ಸೊ ಇಷ್ಟು ಕಂಪ್ಲೀಟ್ ಆಗ್ಯದ. ಎಲ್ಲ ಕಲರ್ ಬಿಟ್ಟು ಬ್ಲ್ಯಾಕ್ ಕಲರ್ ಯಾಕೆ ಹೊಡೆಯತ್ತೀನಂದ್ರೆ ಈ ಗಾಡಿ ಏನದಲ್ಲ ಗೈಸ್, ಇದು ಗ್ರೇ ಕಲರ್ದಾಗ ಅದ. ಸೊ ಕಲರ್ ಎದ್ದು ಕಾಣಲಾಗ್ಯಾವ. ಅದಕ್ಕೆ ನಾ ಸ್ಟುಡಿಯೋ ನಿಂತು ಸ್ಪ್ರೇ ಗನ್ ತರಿಸಿದ್ದೆ, ನಮ್ಮ ಸ್ಪ್ರೇ ಗನ್ನು. ಸೊ ಇದರಲ್ಲಿ ಏನು ಮಾಡ್ಬೇಕಂದ್ರೆ ಈಗ ವೈಟ್ ಕಲರ್ ಮಿಕ್ಸ್ ಮಾಡಿ ಸಣ್ಣ ಸ್ಪ್ರೇ ಮಾಡ್ತೀನಿ ಎಲ್ಲ ಕಡೆ. ಸ್ವಲ್ಪ ವೈಟ್ ಬ್ಯಾಕ್ಗ್ರೌಂಡಲ್ಲಿ ಕಲರ್ಸ್ ಎದ್ದು ಕಾಣಬೇಕಲ್ಲ ಅದಕ್ಕೆ. ಸೊ ಲೆಟ್ಸ್ ಗೋ.
ಫೋಟೋ ತಗೊಳ್ಳೋಕೆ ಯಾರು ಬಾಬಾ ಅಬ್ಯಾರು ಫೋಟೋ ತಗೊಳಕ್ ಹೋಗ್ಯಾರಂತ ಅವ್ರಿಗೆ ಹೋಗಿ ನೋಡ. ಗೈಸ್ ಇಲ್ಲಿ ನೋಡಿ 6 ಪ್ಯಾಕ್ಸ್. ಗೈಸ್ ಇಲ್ಲಿ ನೋಡಿ ಒಂದು ಏನು ಬಾಡಿ ನೋಡ್ರಿ, ಏನು ಬಾಡಿ. ಹ್ಞೂ ರೂಮೇ A few moments later.